ನಮಸ್ಕಾರ. ಸುಪ್ರೀಂ ರೇ ಹೀಲಿಂಗ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಸೂರ್ಯವಂಶಿ. ವೀಕ್ಷಕರೇ, ಔಷಧಿಗಳು ಶಸ್ತ್ರಚಿಕಿತ್ಸೆ ಇಲ್ಲದೆ ಸಾಕಷ್ಟು ಕಾಯಿಲೆಗಳಿಗೆ ಹೇಗಾದ್ರೂ ನಾವು ಗುಣಮುಖರಾಗಬೇಕು ಅಂತ ಇತ್ತೀಚಿನ ದಿನಮಾನಸದಲ್ಲಿ ಒದ್ದಾಡ್ತಿರ್ತಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಬರದೇ ಇರೋ ಕಾಯಿಲೆಗಳೇ ಇಲ್ಲ. ಯಾವ್ಯಾವುದೋ ಹೊಸ ಹೊಸ ತರದ ಕಾಯಿಲೆಗಳನ್ನೆಲ್ಲ ಕಂಡಿಡಿದು ಬಿಟ್ಟಿದ್ದಾರೆ ಡಾಕ್ಟ್ರು. ಅದಕ್ಕೆ ಹೇಳೋದು ಒಂದೇ ಸೊಲ್ಯೂಷನ್, ನೀವು ಹೋಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡ್ಕೊಳ್ಳಿ ಅಂತ. ಚಿಕ್ಕ ಕೆಮ್ಮು ಜ್ವರಕ್ಕೆ ಹೋದ್ರೂ ದೊಡ್ಡದಾಗಿ ಮೆಡಿಸಿನ್ ಅನ್ನ ಕೊಡ್ತಾರೆ. ಇನ್ನು ಕ್ಯಾನ್ಸರ್ ಆ ಥರದಕ್ಕೆಲ್ಲ ನೀವು ಹೋಗ್ಬಿಟ್ರೆ ಆಪರೇಷನ್ ಆಗ್ಲೇಬೇಕು ಅಂತ ಹೇಳ್ತಾರೆ. ಆದ್ರೆ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ ಅಲ್ಲಿ ಚಿಕ್ಕ ರೋಗದಿಂದ ಹಿಡಿದು ಕ್ಯಾನ್ಸರ್ ವರ್ಗೂ ಕೂಡ ಯಾವುದೇ ಮಾತ್ರೆ ಇಲ್ಲ, ಔಷಧಿ ಇಲ್ಲ, ಶಸ್ತ್ರಚಿಕಿತ್ಸೆನೂ ಇಲ್ಲದೆ ನಿಮ್ಮನ್ನ ಗುಣಮುಖರಾಗಿ ಕಳಿಸ್ತಾರೆ. ಆ ಜವಾಬ್ದಾರಿ ಅವರು ಹೊತ್ಕೊಂಡಿದ್ದಾರೆ. ತುಂಬಾ ಜನ ಅದರಿಂದ ಸಾಕಷ್ಟು ಜನ ಅದರ ಅನುಕೂಲವನ್ನ ಕೂಡ ಪಡೆದುಕೊಂಡಿದ್ದಾರೆ. ನಾವು ಪ್ರತಿದಿನ ಹೇಳ್ತಾ ಇರ್ತೀವಿ, ಪ್ರತಿದಿನ ಅಲ್ಲಿ ಹೋಗುವಂತ ಕ್ಲೈಂಟ್ಸ್ಗಳು ಮಾತನಾಡ್ತಾ ಇರ್ತಾರೆ. ಅದನ್ನು ಕೂಡ ನೀವು ನೋಡಬಹುದು. ಅವ್ರು ಯಾವ ರೀತಿ ರೇಖೆಯನ್ನ ಕಲಿತು ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿಯವ್ರನ್ನು ಕೂಡ ಆರೋಗ್ಯವಂತರಾಗಿ ಮಾಡ್ಕೊಳ್ತಾರೆ ಅಂತ. ಸೊ ಹಾಗಾಗಿ ನೀವು ಕೂಡ ಅದೇ ರೀತಿ ಆರೋಗ್ಯವಂತರಾಗಿರಬೇಕು ಅಂದ್ರೆ ಒಮ್ಮೆ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಭೇಟಿ ಕೊಡಿ. ಪ್ರತಿದಿನದಂತೆ ಇವತ್ತು ಕೂಡ ನಾವು ಡಯಾಬಿಟೀಸ್ ಬಗ್ಗೆ ಮಾತನಾಡೋಣ. ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ ಅಲ್ಲಿ ಡಯಾಬಿಟೀಸ್ ಅನ್ನ ಔಷಧಿಗಳೇ ಇಲ್ಲದೆ ಯಾವ ರೀತಿಯಾಗಿ ಗುಣಮುಖರಾಗಿ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ನ ಆಲ್ಟರ್ನೇಟಿವ್ ಥೆರಪಿಸ್ಟ್ ಆಗಿರುವಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಮೇಡಮ್, ಪ್ರತಿದಿನ ಕೂಡ ಒಂದೊಂದು ಟಾಪಿಕ್ ಜೊತೆಗೆ ನಾವು ಮಾತನಾಡ್ತೀವಿ. ಇವತ್ತು ಮೇನ್ ಆಗಿ ಡಯಾಬಿಟೀಸ್. ಇವತ್ತಿನ ದಿನಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಈ ಡಯಾಬಿಟೀಸ್ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಡಯಾಬಿಟೀಸ್ ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಸೈಂಟಿಫಿಕ್ ಆಗಿ ಹೇಳಬೇಕು ಅಂದ್ರೆ ಡಯಾಬಿಟೀಸ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಶುಗರ್ ಇಂಬ್ಯಾಲೆನ್ಸ್ ಆಗೋದು. ಇದು ನಮ್ಮ ಬಾಡಿ ಆಟೋಮೆಟಿಕ್ ಆಗಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಬೇಕು. ಯಾವಾಗ ಆ ಕಾರ್ಯಕ್ಷಮತೆ ಕುಂಠಿತವಾಗ್ತಾ ಹೋಗುತ್ತೆ ಆವಾಗ ನಮ್ಮಲ್ಲಿ ಶುಗರ್ ಏರ್ಪೇರ್ ಆಗುತ್ತೆ, ಇಲ್ಲ ಹೈ ಆಗಿಬಿಡುತ್ತೆ, ಇಲ್ಲ ತುಂಬ ಲೋ ಆಗಿಬಿಡುತ್ತೆ. ಸೊ ಈ ಒಂದು ಕಂಡೀಷನ್ನ ಡಯಾಬಿಟೀಸ್ ಅಂತ ಹೇಳ್ತಾರೆ. ಖಂಡಿತ ಮಾತನಾಡ್ತಾ ಹೋಗೋಣ. ಡಯಾಬಿಟಿಸ್ ಬಗ್ಗೆ ಸಾಕಷ್ಟು ವಿಚಾರಗಳಿದೆ. ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ಎಲ್ಲದ್ರ ಬಗ್ಗೆ ಮಾತನಾಡೋಣ. ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಸಾಕಷ್ಟು ಜನ ಹೋಗಿ ಗುಣಮುಖರಾಗಿ ಬಂದಿದ್ದಾರೆ. ಕೇವಲ ನಾವಿವತ್ತು ಡಯಾಬಿಟೀಸ್ ಮಾತನಾಡ್ತಿದೀವಿ ಅಂದ ತಕ್ಷಣ ಅವ್ರು ಕೇವಲ ಡಯಾಬಿಟೀಸ್ಗೆ ಅಂತಲ್ಲ, ಬೇರೆ ಬೇರೆ ರೋಗಗಳಿಂದ ನರಳುತ್ತಾ ಇದ್ದವರು ಅಲ್ಲಿ ಹೋಗಿ ಔಷಧಿನೂ ಇಲ್ಲದೆ ಶಸ್ತ್ರಚಿಕಿತ್ಸೆನೂ ಇಲ್ಲದೆ ಗುಣಮುಖರಾಗಿ ಬಂದಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ತೆ. ನನಗೆ ಪಲ್ಸ್ ರೇಟು ಕಡಿಮೆ ಇತ್ತು ಹಾರ್ಟಲ್ಲಿ. ಇಲ್ಲಿ ರೇಖೆ ಕಲ್ತ್ಕೊಂಡ್ಮೇಲೆ ಸಲ್ಫೀರಿನ್ ತೊಗೊಂಡ್ಮೇಲೆ 1 ತಿಂಗಳು 2 ತಿಂಗಳು ಆದಮೇಲೆ ನನಗೆ ಈಗ 59, 64 ಈ ಥರ ಬರ್ತಾಯಿದೆ. ಒಂದೊಂದ್ಸಲ 72 ಬರ್ತಾಯಿದೆ. ಈಗ ಮುಂಚೆ ಎಷ್ಟು ಇರ್ತಿತ್ತು ನಿಮಗೆ ರೇಖೆ ಕಲಿಯೋಕ್ಕೆ ಮುಂಚೆ? ರೇಖೆ ಕಲಿಯೋದಕ್ಕಿಂತ ಮೊದಲು 29, 30 ಇರ್ತಾಯಿತ್ತು. ಈಗ ಈ ರೇಖೆ ಕಲಿತ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ. 59, 60 ಈಗ ಮೇಲೆ ಬರ್ತಾನೆ ಇದೆ. ಈಗ ನಾನು ಬಸವೇಶ್ವರದಿಂದ ಬಂದಿದ್ದೀನಿ. ನನ್ನ ಹೆಸರು ಲಕ್ಷ್ಮೀದೇವಿ. ನಾನು ಮುಂಚೆ ಎಲ್ಲ ಆರಾಮಾಗಿ ಇದು ಏನು ಸೇರ್ತಾ ಇರಲಿಲ್ಲ. ಎಲ್ಲ ಹಾಸ್ಪಿಟ್ಲಿಗೂ ಹೋಗಿ ಬಂದು ಏನೂ ಆಗಲಿಲ್ಲ ನನಗೆ. ಇಲ್ಲಿ ಬಂದ ಮೇಲೆ ನಾನು ಆರಾಮಾಗಿ ಎಲ್ಲ ಹೊಟ್ಟೆ ನೋವು ಇದು ಏನೂ ಇಲ್ಲ, ಆರಾಮಾಗಿದ್ದೀನಿ. ಓಕೆ. ಮುಂಚೆ ನಿಮ್ಗೆ ಏನು ತೊಂದರೆ ಇತ್ತು? ಮುಂಚೆ ಏನು ಹಣ್ಣು ಹಂಪಲು ಏನು ತಿನ್ನೋಕ್ಕಾಗ್ತಿರಲಿಲ್ಲ, ತೊಂದರೆ ಇತ್ತು, ಹೊಟ್ಟೆ ನೋವಿತ್ತು, ಮತ್ತೆ ಶೀತ ಆಗ್ತಿತ್ತು, ಸ್ವಲ್ಪ ಶೀತ ಆಗ್ತಾ ಇತ್ತು, ಸ್ವಲ್ಪ ಬೆನ್ನೋವು ಇತ್ತು. ಅದೆಲ್ಲ ಇವಾಗ ಆರಾಮಾಗಿದೆ. ಸುಸ್ತೆಲ್ಲ ಹೇಗಿದೆ? ಸುಸ್ತು ಕಡಿಮೆ ಆಗಿದೆ, ಸುಸ್ತಿಲ್ಲ ಇವಾಗ. ಓಕೆ. ಏನು ತಿಂದರೂ ಜೀರ್ಣ ಎಲ್ಲ ಜೀರ್ಣ ಆಗುತ್ತೆ ಇವಾಗ. ಬಸವರಾಜ್ ಅವರೇ, ಈಗ ರೇಖಿ 1 and 2 ಸೆಲ್ಫ್ ಹೀಲಿಂಗ್ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ಲ, ನಿಮಗೆ ಏನು ಇಂಪ್ರೂವ್ಮೆಂಟ್ ಕಾಣಿಸಿದೆ? ಮೇಡಮ್, ಫಸ್ಟ್ ಸೆಕೆಂಡ್ ರೇಖಿ ಸೆಲ್ಫ್ ಹೀಲಿಂಗ್ ಮಾಡ್ಕೊತಾ ಇದ್ದೆ ಮೇಡಮ್. ನಾನು ಇವಾಗ ಒಂದು 21 ದಿನ ಮಾಡಿದೆ. ಈಗ ಸರಿಯಾಗಿ ನಿದ್ದೆ ಬರ್ತಾ ಇದೆ. ಮೊದಲು ನಿದ್ದೆ ಬರ್ತಾ ಇರಲಿಲ್ಲ ಮೇಡಮ್, ಇವಾಗ ಸರಿಯಾಗಿ ನಿದ್ದೆ ಬರ್ತಾ ಇದೆ. ನಿದ್ದೆ ಚೆನ್ನಾಗಿ ಆಗ್ತಾ ಇದೆ. ಇನ್ನೂ ಕೂಡ ಮಾಡ್ಕೊಂಡು ಇನ್ನೂ ಚೆನ್ನಾಗಾಗುತ್ತೆ ಅನಿಸ್ತಾ ಇದೆ ಮೇಡಮ್. ನನ್ನ ಹೆಸರು ನಾರಾಯಣ ಅಂತ. ನನ್ನ ವಯಸ್ಸು 78. ನಾನು ಬೆಂಗಳೂರಿಂದ ಮಾತಾಡ್ತಿದ್ದೇನೆ. ನನಗೆ ಡಯಾಬಿಟಿಸ್ ಇತ್ತು. ನಾನು ನಾಡಿಮೆಟ್ಲಿಂದ ಜಾರಿ ಬಿದ್ದು ಮಂಡಿ ಗಾಯ ಆಗಿಬಿಟ್ಟು ರಕ್ತ ಸೋರಿತ್ತು. ಆ ಡಾಕ್ಟ್ರ್ ಹತ್ರ ಹೋಗಿ ಒಂದು 3 ವಾರ ಔಷಧಿ ತಗೊಂಡು ಬ್ಯಾಂಡೇಜ್ ಕಟ್ಟಿಸ್ಕೊಂಡು ಎಲ್ಲ ಮಾಡಿದೆ, ವಾಶ್ ಆಗಲಿಲ್ಲ. ಆಮೇಲೆ ರೇಖಿ ಮೇಡಮ್ ವಿಚಾರ ಯಾರೋ ಹೇಳಿದ್ರು ನನಗೆ. ನಾನು ಅಲ್ಲಿ ರೇಖಿ ಮೇಡಮ್ ಹತ್ರ ಹೋಗಿ ಹೇಳ್ಕೊಂಡೆ.
ಅವರು ನನಗೆ ಟ್ರೀಟ್ಮೆಂಟ್ ಕೊಟ್ಟರು. ಒಂದು ವಾರದಲ್ಲಿ ನನಗೆ ನೋವು ವಾಸಿ ಆಯಿತು ಮತ್ತು ಡಯಾಬಿಟಿಸು ಕಡಿಮೆ ಆಯಿತು, ಗಾಯ ವಾಸಿ ಆಯಿತು. ನಾನೀಗ ಚೆನ್ನಾಗಿದ್ದೀನಿ. ನಾನು ಈ ಮುಂಚೆ ಮೆಂಟಲ್ ಡಿಪ್ರೆಷನ್ನಿಂದ ಬಳಲ್ತಾ ಇದ್ದೆ. ಆಗ ಸುಪ್ರೀಂ ಹೀಲಿಂಗ್ ಸೆಂಟರ್ನವರಿಂದ ರೇಖಿ ಆನ್ಲೈನ್ ಟ್ರೀಟ್ಮೆಂಟ್ ತೊಗೊಂಡು ಅದರಿಂದ ನನಗೆ ತುಂಬ ಹೆಲ್ಪ್ ಆಗಿ ಈಗ ನನ್ನ ಮೆಂಟಲ್ ಡಿಪ್ರೆಷನ್ ವಾಸಿಯಾಗಿದೆ, ತುಂಬಾ ಇಂಪ್ರೂವ್ ಆಗಿದೆ ಹೆಲ್ತ್. ಇದೇ ಥರ ಬೇರೆಯವರು ಆನ್ಲೈನ್ ಟ್ರೀಟ್ಮೆಂಟ್ ತೊಗೊಂಡು ಅವರು ಉಪಯೋಗ ಪಡಿಬೋದು ಅಂತ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತಾರೆ. ನೋಡಿದ್ರಲ್ಲ, ಸುಪ್ರೀಂ ರೇ ಹೀರಿಂಗ್ ಸೆಂಟರ್ಗೆ ಹೋದವರು ಯಾವ ರೀತಿ ಗುಣಮುಖರಾಗಿದ್ದಾರೆ ಅಂತ. ನೀವು ನೋಡ್ಬೋದು, ವಯೋವೃದ್ಧರು ಕೂಡ ಅಲ್ಲಿ ಹೋಗಿ ಡಯಾಬಿಟಿಸ್ ಅಂತ ಕಾಯಿಲೆನೂ ಕೂಡ ನಮಗೆ ಗುಣಮುಖರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಖುಷಿ ಆಗೋದನ್ನ ಶೇರ್ ಮಾಡ್ತಿದ್ದಾರೆ. ಅಂದ್ರೆ ನೀವು ಕೂಡ ಒಮ್ಮೆ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಖಂಡಿತ ಭೇಟಿ ಕೊಡಿ. ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ ಕೂಡಲೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಯಾವಾಗ ಫ್ರೀ ಇರ್ತಾರೆ ಅಂತ ಹೋಗ್ಬೋದು. ಯಾವುದೇ ರೀತಿ ಔಷಧಿ ಇರಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತಲೂ ನಿಮಗೆ ಭಯ ಪಡಬೇಕಾಗಿಲ್ಲ. ಶಸ್ತ್ರಚಿಕಿತ್ಸೆ ಅಂತೂ ಮೊದಲೇ ಇಲ್ವೇ ಇಲ್ಲ. ಸೊ ಈ ರೀತಿ ಟ್ರೀಟ್ಮೆಂಟ್ ನಿಮಗೆ ಸಿಗೋದು ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ನಲ್ಲಿ ಮಾತ್ರ. ಸೊ ಈ ಕೂಡಲೇ ನೀವು ಭೇಟಿ ಕೊಡೋದನ್ನ ಮರಿಬೇಡಿ. ಮೇಡಮ್, ಮಾತನಾಡ್ತಿದ್ವಿ ಡಯಾಬಿಟೀಸ್ ಅಂತ. ಸೊ ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಡಯಾಬಿಟೀಸ್ ಅನ್ನೋದಕ್ಕೆ. ಇದಕ್ಕೆ ಮೇನ್ ಕಾರಣಗಳು ಅಂತ ನೋಡಕ್ ಹೋದ್ರೆ ಏನಿರುತ್ತೆ ಅಂತ? ಅದೇ ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ ನಮ್ಮಲ್ಲಿ ಯಾವಾಗ ಕಡಿಮೆ ಆಗುತ್ತೆ ಆವಾಗ ನಮಗೆ ಡಯಾಬಿಟಿಸ್ ತೊಂದರೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ನಮಗೆ ಪ್ರಮುಖವಾಗಿ 3 ಚಕ್ರಗಳಿರುತ್ತೆ. ಮೂಲಾಧಾರ, ಸ್ವಾದಿಷ್ಠಾನ ಮತ್ತು ಮಣಿಪುರ ಅಂತ ಹೇಳಿ. ಸೊ ಈ 3 ಚಕ್ರಗಳು ಕೆಟ್ಟಾಗ ನಮ್ಮದು ಕ್ವಾಲಿಟಿ ಆಫ್ ಬ್ಲಡ್, ನಮ್ಮ ರಕ್ತದ ಒಂದು ಕ್ವಾಲಿಟಿ ಏನಿದೆ ಅದು ಹಾಳಾಗ್ತಾ ಹೋಗ್ತದೆ. ಆಯ್ತಾ? ಸೊ ಅದರಿಂದಾಗಿ ಶುಗರ್ ಬರೋದು ನಾವು ನೋಡಿರೋ ಹಾಗೆ. ಈಗ ನಮಗೆ ತಿಂಡಿ ಶುದ್ಧವಾಗಿದ್ರೆ ತಿನ್ಲಿಕ್ಕೆ ಮನ್ಸಾಗುತ್ತೆ ಅಲ್ವಾ? ಅದೇ ತಿಂಡಿ ಗಲೀಜಾಗಿದ್ರೆ ಮನ್ಸಾಗ್ತದ? ಇಲ್ಲ. ಹಾಗೆ ನಮ್ಮ ರಕ್ತದ ಒಂದು ಕ್ವಾಲಿಟಿ ಚೆನ್ನಾಗಿರ್ಬೇಕು. ರಕ್ತದಲ್ಲಿ ಯಾವಾಗ ಕಶ್ಮಲಗಳು ಸೇರ್ಕೊಳ್ಳುತ್ತೆ ಆವಾಗ ನಮ್ಮ ಸೆಲ್ ಅದನ್ನ ರಿಜೆಕ್ಟ್ ಮಾಡುತ್ತೆ. ಅದರಿಂದಾಗಿ ಬ್ಲಡ್ನಲ್ಲಿ ಶುಗರು ಜಾಸ್ತಿ ಆಗುತ್ತೆ. ಸೊ ಈ ರಕ್ತದ ಕ್ವಾಲಿಟಿ ಹಾಳಾಗ್ಲಿಕ್ಕೆ ಮೊದಲನೇದು ಇಂಪಾರ್ಟೆಂಟ್ ಏನು ಅಂತಂದ್ರೆ ನಮ್ಮ ಮೂಲಾಧಾರ ಚಕ್ರ. ಓಕೆ, ಈಗ ಫ್ರಂಟ್ ಅಲ್ಲಿ ಹೇಗೆ ಈ ಮೇಜರ್ ಚಕ್ರಗಳಿದೆ, ಈ ತರ ನಮ್ಗೆ ಬೆನ್ನ ಮೇಲೆ ಬ್ಯಾಕ್ ಸೈಡು ಇರುತ್ತೆ. ಸೊ ಹಿಂದ್ಗಡೆ ಬಾಟಮ್ ಅಲ್ಲಿ ಕಾಕ್ಸಿಕ್ ಬೋನ್ ಎಲ್ಲಿ ಇದೆಯಾ ಅಲ್ಲಿ ಬರ್ತಕ್ಕಂಥ ಬ್ಯಾಕ್ ಸೈಡ್ ಮೂಲಾಧಾರ ಚಕ್ರ ಇದೆಯಲ್ಲ, ಇದು ನಮ್ಮಲ್ಲಿ ರೆಡ್ ಬ್ಲಡ್ ಸೆಲ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಕೆಂಪು ರಕ್ತ ಕಣಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಕೆಂಪು ರಕ್ತ ಕಣಗಳ ಕ್ವಾಲಿಟಿ ನಮ್ಮ ಮೂಲಾಧಾರ ಚಕ್ರ ಎಷ್ಟು ಶುಚಿಯಾಗಿ ಎನರ್ಜೆಟಿಕ್ ಆಗಿರುತ್ತೆ, ಶಕ್ತಿಯುತವಾಗಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೂಲಾಧಾರದ ಒಂದು ಎನರ್ಜಿ ಯಾವಾಗ ಹಾಳಾಗತ್ತೆ, ಈ ಕೆಂಪು ರಕ್ತ ಕಣಗಳದ್ದು ಕ್ವಾಲಿಟಿ ಹಾಳಾಗತ್ತೆ. ಇದರಿಂದಾಗಿ ರಕ್ತದ ಕ್ವಾಲಿಟಿ ಹಾಳಾಗುತ್ತೆ. ನೆಕ್ಸ್ಟ್ ಬಂದು ಸ್ವಾದಿಷ್ಠಾನ ಚಕ್ರ, ಬ್ಯಾಕ್ ಸೈಡ್. ಸ್ವಾದಿಷ್ಠಾನ ಚಕ್ರ ಬಂದು ಅದು ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಲಿಕ್ವಿಡ್, ಆಯ್ತಾ, ಯಾವುದೇ ಲಿಕ್ವಿಡ್ ಅಂಶಗಳಿರ್ಬೋದು, ಅದರದ್ದು ಕ್ವಾಲಿಟಿನ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ನೀರಿನಲ್ಲಿ ಹೇಗೆ ಕಶ್ಮಲಗಳು ಸೇರ್ಕೊಳ್ಳುತ್ತೆ, ಅದೇ ತರ ಈ ಬ್ಲಡ್ ಅಲ್ಲಿ ಕಶ್ಮಲಗಳು ಸೇರ್ಕೊಳ್ಳೋದು ಈ ಸ್ವಾದಿಷ್ಠಾನ ವೀಕ್ ಆದಾಗ. ಆಯ್ತಾ? ಇದಲ್ದೇನೆ ನಮ್ಮ ಬ್ಯಾಕ್ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಇದು ನಮ್ಗೆ ಕಿಡ್ನಿಗೆ ಅಟ್ಯಾಚ್ ಆಗಿರುತ್ತೆ. ಹಿಂದೆ ಇರತಕ್ಕಂತ ಮಣಿಪುರ ಚಕ್ರ ನಮ್ಮ ಕಿಡ್ನಿಗೆ ಅಟ್ಯಾಚ್ ಆಗಿರುತ್ತೆ. ಈ ಕಿಡ್ನಿನಲ್ಲಿ ಅಡ್ರೆನಲಿನ್ ಗ್ಲ್ಯಾಂಡ್ ಅಂತ ಇದೆ, ಹಾರ್ಮೋನ್ ಸೆಕ್ರೆಟಿಂಗ್ ಗ್ಲ್ಯಾಂಡ್. ಓಕೆ, ಈ ಹಾರ್ಮೋನ್ ಬಂದು ನಮ್ಮ ಪೃಥ್ವಿಯಿಂದ ಅಂದ್ರೆ ಭೂಮಿ ಒಳಗಡೆಯಿಂದ ನಮ್ಮ ಬೇರ್ಗಳ ಮೂಲಕ, ನಾನು ಹಿಂದೆ ಎಲ್ಲ ತೋರಿಸಿದ್ನಲ್ಲ, ಕಾಲಲ್ಲಿ ಬೇರ್ಗಳಿರುತ್ತಲ್ಲ, ಈ ಬೇರಿನ ಮೂಲಕ ನಮ್ಗೆ ನಮ್ಮ ಬೆನ್ನು ಹುರಿಯಲ್ಲಿ ಭೂಮಿ ಶಕ್ತಿ ಹರಿಯುತ್ತೆ. ಈ ಸ್ಪೈನಲ್ಲಿ ಭೂಮಿ ಶಕ್ತಿ ಹರಿಯುವಾಗ ಆ ಒಂದು ಶಕ್ತಿ ಎಲ್ಲಾ ಸೆಲ್ಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಯ್ತಾ? ಆದ್ರೆ ಏನಾಗ್ಬಿಡುತ್ತೆ, ಈ ಕಿಡ್ನಿದು ಕ್ವಾಲಿಟಿ ಹಾಳಾದಾಗ ಕಾರಣಾಂತರಗಳಿಂದ, ಸ್ಟ್ರೆಸ್ ಇಂದ ಇರ್ಬೋದು, ಟೆನ್ಷನ್ ಇಂದ ಇರ್ಬೋದು, ಭಯದಿಂದ ಇರ್ಬೋದು, ಕಿಡ್ನಿದು ಕ್ವಾಲಿಟಿ ಹಾಳಾಗ್ಬಿಟ್ಟಾಗ ಏನಾಗುತ್ತೆ, ಆ ಹಾರ್ಮೋನು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಭೂಮಿಯಿಂದ ನೆಗೆಟಿವ್ ಎನರ್ಜಿಗಳು, ಬೇಡದಿರೋ ಎನರ್ಜಿಗಳು ಎಲ್ಲ ನಮ್ಮ ಬಾಡಿ ಒಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಜಂಕ್ ಫುಡ್ ತರ. ಸೊ ಇವು ನಮ್ಮ ಬ್ಲಡ್ ಕ್ವಾಲಿಟಿನ ಹಾಳು ಮಾಡ್ತಾ ಹೋಗುತ್ತೆ. ಈ ತರ 3 ತರದಲ್ಲಿ ಬ್ಲಡ್ ಕ್ವಾಲಿಟಿ ಹಾಳಾಗುತ್ತೆ, ಅಂದ್ರೆ ಎನರ್ಜೆಟಿಕಲಿ ಸ್ಪೀಕಿಂಗ್. ಇದಲ್ದೇನೆ ಲಿವರು ಹಾಳಾದ್ರೆ, ಮತ್ತೆ ಸ್ಪ್ಲೀನ್, ಗುಲ್ಮ ಇದು ಹಾಳಾದ್ರೆ, ಲಂಗ್ಸ್ ವರ್ಕಿಂಗ್ ಫಂಕ್ಷನ್ ಹಾಳಾದ್ರೆ,
ಇವೆಲ್ಲ ಫಿಲ್ಟರಿಂಗ್ ಆರ್ಗನ್ಸ್, ಬ್ಲಡ್ಡನ್ನು ಫಿಲ್ಟರ್ ಮಾಡುವಂಥ ಆರ್ಗನ್ಸ್, ಕಿಡ್ನಿನೂ ಅಷ್ಟೆ. ಸೊ ಇವುಗಳಲ್ಲಿ ಏನಾದರೂ ದೋಷಗಳು ಉಂಟಾದರೆ ಅವಾಗ್ಲೂ ನಮ್ಮದು ಬ್ಲಡ್ ಕ್ವಾಲಿಟಿ ಹಾಳಾಗುತ್ತೆ. ಓಕೆನಾ? ಸೊ ಈ ಡಯಾಬಿಟಿಸ್ ಒಂದು ಸಿಂಪ್ಟಮ್ ಅಷ್ಟೇ, ನಮ್ಮದು ಬ್ಲಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋದಕ್ಕೆ. ಇದು ಬಿಟ್ಟರೆ ನಮಗೆ ಸ್ಟ್ರೆಸ್ಸಿಂದಾಗಿ ಕೆಲವೊಂದು ಚಕ್ರಗಳಿಗೆ ಅಫೆಕ್ಟ್ ಆಗುತ್ತೆ. ಅಂದರೆ ಈಗ ನಮ್ಮ ಆಜ್ಞಾ ಚಕ್ರ ಇದೆ ಅಲ್ಲ, ಇದು ಬಹಳ ಬೇಗ ಸ್ಟ್ರೆಸ್ಗೆ ಅಫೆಕ್ಟ್ ಆಗಿಬಿಡುತ್ತೆ. ಇದು ಬಂದು ನಮಗೆ ಎಂಡೋಕ್ರೈನ್ ಗ್ಲ್ಯಾಂಡ್, ಮಾಸ್ಟರ್ ಗ್ಲ್ಯಾಂಡ್ ಅಂತೀವಿ. ಅಂದರೆ ಎಲ್ಲ ಒಂದು ಹಾರ್ಮೋನ್ ಸೆಕ್ರೆಟಿಂಗ್ ಗ್ಲ್ಯಾಂಡಿಗೆ ಮಾಸ್ಟರ್ ಗ್ಲ್ಯಾಂಡ್ ಬಂದು ಪಿಟ್ಯುಟರಿ ಗ್ಲ್ಯಾಂಡ್. ಸ್ಟ್ರೆಸ್ಗೆ ಒಳಗಾದಾಗ ಈ ಪಿಟ್ಯುಟರಿ ಗ್ಲ್ಯಾಂಡ್ ಹಾಳಾಗ್ಬಿಟ್ರೆ ಅದರಿಂದನೂ ನಮ್ಮ ಲೋಯರ್ ಬಾಡಿ ಪೋರ್ಷನ್ ಮೇಲೆ ಕಂಟ್ರೋಲ್ ಹೋಗ್ಬಿಡತ್ತೆ. ಸೊ ಅದರಿಂದನೂ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ಗಳು ಆಗಿಬಿಟ್ಟು ಅದರಿಂದನೂ ಸಹ ಡಯಾಬಿಟಿಸು ಬರ್ತದೆ. ಸೊ ಇಲ್ಲಿ ಪ್ರಧಾನವಾಗಿ ಇವ್ರಿಗೆ ಏನಕ್ಕೆ ಡಯಾಬಿಟಿಸ್ ಬಂದಿದೆ ಅದನ್ನು ಕಂಡು ಹಿಡಿದು ಅದಕ್ಕೆ ರೆಮಿಡಿ ಕೊಟ್ಟಾಗ ಅದು ಕಾಯಿಲೆ ವಾಸಿ ಆಗುತ್ತೆ. ಮಾತ್ರೆ ಎಮರ್ಜೆನ್ಸಿಗೆ ಅಷ್ಟೇ. ಈಗ ಶುಗರ್ ಹೈ ಆಗಿಬಿಟ್ರೆ ತಲೆ ತಿರುಗಿ ಬಿದ್ದೋಗ್ಬಿಡ್ತಾರೆ, ಇಲ್ಲ ಫುಲ್ ಲೋ ಆಗಿಬಿಟ್ರೆ ಅನ್ಕಾನ್ಷಿಯಸ್ ಕೋಮಾಗೂ ಹೋಗ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಮೆಡಿಸನ್. ಬಟ್ ಮೆಡಿಸನ್ ಮೇಲೆ ಡಿಪೆಂಡ್ ಆಗೋದ್ಕಿಂತ ರೇಖೆಯನ್ನು ಅಡಾಪ್ಟ್ ಮಾಡಿಕೊಂಡಾಗ ರೇಖೆ ಏನು ಮಾಡುತ್ತೆ, ನಮ್ಮ ಬ್ಲಡ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ನಮ್ಮ ಆರ್ಗನ್ಸ್ಗಳಿಗೆಲ್ಲ ಸೆಲ್ಗಳಿಗೆಲ್ಲ ಚೆನ್ನಾಗಿ ರೇಖೆ ಪಾಸ್ ಮಾಡಿದಾಗ ಬ್ಲಡ್ ಬಹಳ ರಶ್ ಆಗುತ್ತೆ, ಗೊತ್ತಾಯ್ತಾ? ಬಹಳ ಸ್ಪೀಡಲ್ಲಿ ಓಡುತ್ತೆ. ಓಡ್ಬಿಟ್ಟು ಎಲ್ಲ ಸೆಲ್ಸು ಚೆನ್ನಾಗಿ ಆ್ಯಕ್ಟಿವ್ ಆಗಿಬಿಟ್ಟು ಸ್ವೆಟ್ಟಿಂಗ್ ಆಗುತ್ತೆ ನಮಗೆ ಚೆನ್ನಾಗಿ. ಈ ಸ್ವೆಟ್ಟಿಂಗ್ ಆಗುತ್ತಲ್ಲ, ಇದರಲ್ಲಿ ನಮ್ಮ ಬ್ಲಡ್ ಪ್ಯೂರಿಫಿಕೇಶನ್ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಆರ್ಗನ್ಸಲ್ಲಿರೋ ಟಾಕ್ಸಿನ್ಸ್ನೆಲ್ಲ ರಿಮೂವ್ ಮಾಡುತ್ತೆ ಯಾವುದು ರೇಖೆ. ಸೊ ಹಾಗಾಗಿ ಇವಾಗ ಲಿವರ್ ಕೆಟ್ಟಿದ್ರೆ, ಸ್ಪ್ಲೀನ್ ಕೆಟ್ಟಿದ್ರೆ ಅಥವಾ ಕಿಡ್ನಿ ಕೆಟ್ಟಿದ್ರೆ ಅದಕ್ಕೆ ರೇಖೆ ಕೊಡ್ತಾ ಬಂದಾಗ ಅದರಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟಾಕ್ಸಿನ್ಸ್ ಎಲ್ಲ ಯಾವಾಗ ಆಚೆ ಹೋಗ್ಬಿಡುತ್ತೆ ನಮ್ಮ ಆರ್ಗನ್ಸು ಮೊದಲಿನ ಹಾಗೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಥರ ನಾವು ಸ್ಪ್ಲೀನು, ಕಿಡ್ನಿ ಮತ್ತು ಲಿವರು, ಲಂಗ್ಸು ಇವುಗಳಿಗೆಲ್ಲ ರೇಖೆ ಚೆನ್ನಾಗಿ ಕೊಟ್ಟಾಗ ಬ್ಲಡ್ ಫಿಲ್ಟರಿಂಗ್ ಕೆಪಾಸಿಟಿ ಎನ್ಹಾನ್ಸ್ ಆಗೋದ್ರಿಂದ ಮತ್ತೆ ಬ್ಲಡ್ ಪ್ಯೂರಿಫೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ನಾವು ಈ ಬ್ಯಾಕ್ ಸೈಡ್ ಹೇಳಿದ್ನಲ್ಲ 3 ಚಕ್ರಗಳು, ಮಣಿಪುರ ಚಕ್ರ, ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಚಕ್ರ, ಇವುಗಳಿಗೆ ಚೆನ್ನಾಗಿ ರೇಖೆ ಕೊಟ್ಬಿಟ್ಟು ಆ ಚಕ್ರಗಳಿಗೆ ಏನಕ್ಕೆ ತೊಂದರೆ ಆಗಿದೆ, ಕೆಲವೊಮ್ಮೆ ಅಲ್ಲಿ ಎಮೋಷನ್ಸ್ ಡೆಪಾಸಿಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ನನ್ನ ಲೈಫಲ್ಲಿ ಸುಖ ಅನ್ನೋದೇ ಇಲ್ಲ, ಅಥವಾ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅಯ್ಯೋ ನನಗೆ ಜೀವನದಲ್ಲಿ ಯಾವುದೂ ಸಂತೋಷ ಅನ್ನೋದೇ ಇಲ್ಲ, ಕಷ್ಟಪಟ್ಟು ದುಡಿದ್ರೂ ನನ್ನ ಕೈಗೇನೂ ಬರ್ತಾ ಇಲ್ಲ. ಈ ರೀತಿ ಹತಾಶೆಯ ಮನೋಭಾವಗಳೇನು ಮಾಡುತ್ತೆ, ಈ ನಮ್ಮ ಬ್ಯಾಕ್ ಸೈಡ್ ಇರೋ ಚಕ್ರಗಳು ಎಮೋಷನ್ಸ್ಗೆ ರಿಲೇಟೆಡ್ ಚಕ್ರಗಳು, ಅವುಗಳ ಎಫಿಷಿಯನ್ಸ್ನ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಅವು ಆಪ್ಟಿಮಮ್ ಲೆವೆಲಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಅಂದರೆ ಚಕ್ರ ಎಷ್ಟು ರಭಸವಾಗಿ ತಿರುಗಬೇಕೋ ಅದು ತಿರ್ಗಕ್ಕಾಗ್ದೇ ಆರ್ಗನ್ಗಳಿಗೆ ಸರಿಯಾಗಿ ಪ್ರಾಣಶಕ್ತಿ ಸಪ್ಲೈ ಆಗಲ್ಲ. ಇದರಿಂದನೂ ಆಪ್ಟಿಮಮ್ ಲೆವೆಲಲ್ಲಿ ನಮ್ಮ ಬಾಡಿ ಫಂಕ್ಷನ್ ಮಾಡದೆ ಹೋದಾಗೂ ಸಹ ಬ್ಲಡ್ ಶುಗರು ಜಾಸ್ತಿ ಆಗ್ತಾ ಬರ್ತದೆ. ಓಕೆನಾ? ಸೊ ಇಂಥದಕ್ಕೆಲ್ಲ ರೇಖೆ ಬಹಳ ಯೂಸ್ಫುಲ್. ರೇಖೆ ಮಾಡ್ಕೊಳ್ತಾ ಹೋದರೆ ಇನ್ನೊಂದೇನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಎಷ್ಟೋ ಸೆಲ್ಗಳು ಪ್ರತಿದಿನ ಸಾಯ್ತಾ ಹೋಗ್ತವೆ ಪ್ರಾಣಶಕ್ತಿ ಇಲ್ಲದೇ. ಅದನ್ನು ಪ್ರಿವೆಂಟ್ ಮಾಡ್ಬೋದು. ಮತ್ತು ಆಕ್ಸಿಡೇಷನ್ ಎಲ್ಲ ಆಗುತ್ತಲ್ಲ ನಮ್ಮಲ್ಲಿ, ಅದೆಲ್ಲನೂ ಪ್ರಿವೆಂಟ್ ಮಾಡ್ಬೋದು ರೇಖೆ ಮಾಡ್ಕೊಳ್ಳೋದ್ರಿಂದ. ಇನ್ನೊಂದು ಏನಪ್ಪ ಅಂತಂದರೆ ರೇಖೆ ಶಕ್ತಿ ತಗೊಳ್ಳೋದ್ರಿಂದ ನಮ್ಮ ಪ್ರತಿಯೊಂದು ಆರ್ಗನ್ಸ್ಗೂ ಪ್ರತಿದಿನ ನಾವು ಜೀವಂತವಾಗಿ ಇಟ್ಕೊಳ್ಬೋದು. ಯಾಕೆಂದರೆ ಈಗ ನೋಡಿ, ಗಿಡಗಳಿಗೆ ಹೇಗೆ ನೀರು ಕಡಿಮೆ ಆದರೆ ಗಿಡ ಸಾಯ್ತಾ ಹೋಗುತ್ತೆ, ನಮ್ಮ ಆರ್ಗನ್ಗಳಿಗೆ ಸಫಿಷಿಯೆಂಟ್ ಪ್ರಾಣಶಕ್ತಿ ಸಿಗದೆ ಹೋದಾಗ ಡೇ ಬೈ ಡೇ ನಮ್ಮ ಆರ್ಗನ್ಗಳೆಲ್ಲ ಸಾಯ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಕರೆಕ್ಟಾಗಿ ಊಟ ಮಾಡ್ತಿಲ್ಲ ಟೈಮ್ ಸರಿಯಾಗಿ ಅಂತ ಇಟ್ಕೊಳ್ಳಿ. ಇದು ಎಷ್ಟೋ ಜನ ಮಾರ್ನಿಂಗ್ ಟಿಫನ್ ಸ್ಕಿಪ್ ಮಾಡಿಬಿಡ್ತಾರೆ ಕೆಲಸ ಅಂಥೇಳಿ. ಎಷ್ಟೊಂದು ಜನ ಹುಡುಗಿರು ಡಯಟ್ಗೋಸ್ಕರ ಮಾರ್ನಿಂಗ್ ಟಿಫನ್ ಸ್ಕಿಪ್ ಮಾಡಿಬಿಡ್ತಾರೆ, ಮಧ್ಯಾಹ್ನ ಊಟನೂ ಲೇಟ್ ಮಾಡ್ತಾರೆ ಕೆಲಸ ಅಂದ್ಕೊಂಡು. ಈ ಥರ ಟೈಮ್ ಸರಿಯಾಗಿ ತಿಂದೇ ಹೋದಾಗ ನಾವು ತಿನ್ನೋ ಆಹಾರ ಫಸ್ಟು ನಮ್ಮ ಪ್ಯಾನ್ಕ್ರಿಯಾಸ್, ಜಠರ ಇವುಗಳಿಗೆ ಶಕ್ತಿ ಕೊಡುತ್ತೆ. ಯಾವಾಗ ಈ ರೀತಿ ಟೈಮ್ ಕರೆಕ್ಟಾಗಿ ನಾವು ತಿಂದೇ ಹೋಗ್ತೀವೋ ಆವಾಗ ಪ್ಯಾನ್ಕ್ರಿಯಾಸು, ಜಠರ ಇವೆಲ್ಲ ವೀಕ್ ಆಗ್ತಾ ಹೋಗ್ಬಿಡತ್ತೆ. ಕರಳಿಗೂ ಅಬ್ಸರ್ಪ್ಷನ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗ್ಬಿಡತ್ತೆ. ಇದರಿಂದನೂ ಹಲವು ಕಾಲ ಈ ಥರ ಮಾಡ್ಕೊಂಡು ಹೋದಾಗ ಓವರ್ ಎ ಪೀರಿಯಡ್ ಅಂಥವ್ರಿಗೆ ಡಯಾಬಿಟೀಸು ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಟೈಮ್ ಕರೆಕ್ಟಾಗಿ ತಿನ್ನೋದು ಬಹಳ ಇಂಪಾರ್ಟೆಂಟ್.
ಮತ್ತು ಯಾವ ಆಹಾರ ನಮಗೆ ಒಗ್ಗುತ್ತೆ ಅಂಥ ಆಹಾರಗಳನ್ನು ತಿಂದಾಗಲೂ ನಮಗೆ ಡಯಾಬಿಟಿಸ್ ಬರೋದಿಲ್ಲ. ಎಷ್ಟೋ ಜನಕ್ಕೆ ಈಗ ಹಾಲಿನ ಪ್ರಾಡಕ್ಟ್ಸ್ ತೊಗೊಂಡಾಗ ಡಯಾಬಿಟಿಸ್ ಬರ್ತದೆ. ಯಾಕಂದರೆ ಈಗೆಲ್ಲ ಹಸುಗೆ ಹಾರ್ಮೋನ್ ಇಂಜೆಕ್ಟ್ ಮಾಡ್ತಾರಲ್ಲ, ಸೊ ಅದು ಹಸುದು ಹಾರ್ಮೋನ್ ನಮ್ಮ ಬಾಡಿನಲ್ಲಿ ಬಂದಾಗ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಡೆಫಿನೆಟಾಗಿ ಆಗುತ್ತೆ. ಸೊ ಅಂಥವರು ಹಾಲನ್ನು ಬಿಟ್ಬಿಡೋದು ಬೆಟರ್. ಪನೀರು ಇದೆಲ್ಲ ಓಕೆ, ಬಟ್ ಹಾಲು ಬಿಟ್ಬಿಡೋದು ಒಳ್ಳೆಯದು. ಈ ಥರ ಕೆಲವರಿಗೆ ಅನ್ನ ತಿಂದರೆ ಶುಗರ್ ರೈಸ್ ಆಗಲ್ಲ, ಚಪಾತಿ ತಿಂದರೆ ರೈಸ್ ಆಗುತ್ತೆ. ಕೆಲವ್ರಿಗೆ ಚಪಾತಿ ತಿಂದರೆ ರೈಸ್ ಆಗಲ್ಲ, ಅನ್ನ ತಿಂದರೆ ರೈಸ್ ಆಗುತ್ತೆ. ಸೊ ಯಾವ ಒಂದು ಆಹಾರವನ್ನು ತಗೊಂಡಾಗ ನಮಗೆ ಶುಗರ್ ರೈಸ್ ಆಗುತ್ತೆ ಅದನ್ನು ಕಂಡು ಹಿಡ್ಕೊಂಡ್ಬಿಟ್ಟು ಅವುಗಳನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ಬಿಟ್ಬಿಡೋದು ಒಳ್ಳೆಯದು. ಸೊ ಇದರಿಂದನೂ ಶುಗರ್ಗಳನ್ನು ನಾವು ಹೈ ಆಗೋದನ್ನು ನಾವು ತಡೆಗಟ್ಬೋದು. ಈ ಥರ ಹಲವಾರು ಅಂಶಗಳಿರುತ್ತೆ. ಎಮೋಷನಲಿ ತಗೊಂಡ್ರೆ ನಾವು ಸದಾಕಾಲ ಹ್ಯಾಪಿಯಾಗಿದ್ದಷ್ಟು ನಮಗೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಯಾಕಂದರೆ ಹಾರ್ಟ್ ಚಕ್ರ ಪಕ್ಕನೇ ಮಣಿಪುರ ಚಕ್ರ ಇರೋದ್ರಿಂದ ಇವಾಗ ನಮ್ಗೆ ಡಿಪ್ರೆಷನ್ ಇದೆ ಅಂತ ಇಟ್ಕೊಳ್ಳಿ, ಅಂದರೆ ಜೀವನದಲ್ಲಿ ಬೇಸರ, ಅದು ದುಃಖ ಅನ್ನೋದು ಇಲ್ಲಿ ಶೇಖರಣೆ ಆಗುತ್ತೆ ಹಾರ್ಟ್ ಚಕ್ರದಲ್ಲಿ. ಸೊ ಈ ಮಣಿಪುರ ಚಕ್ರ ಹಾರ್ಟ್ ಚಕ್ರ ಪಕ್ಕನೇ ಇರೋದ್ರಿಂದ ಮಣಿಪುರ ಚಕ್ರಗೂ ದುಃಖ ಟ್ರಾನ್ಸ್ಫರ್ ಆಗುತ್ತೆ. ಸೊ ದುಃಖ ಮಣಿಪುರ ಚಕ್ರದಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋದಾಗ ಈ ಇನ್ಸುಲಿನ್ ಏನಿದೆ ಇದು ಆ್ಯಕ್ಚುಲಿ ನಮಗೆ ಸಂತೋಷವನ್ನು ಕೊಡುತ್ತೆ, ಆಯಿತಾ. ಮೇದೋಚೀರಕಾಂಗ ಏನೊಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ, ಅದು ನಮಗೆ ಹ್ಯಾಪಿನೆಸ್ ಕೊಡುತ್ತೆ, ಎನರ್ಜಿಯನ್ನು ಕೊಡುತ್ತೆ. ಯಾವಾಗ ಪ್ಯಾನ್ಕ್ರಿಯಾಸಲ್ಲಿ ಡಿಪ್ರೆಷನ್ ಡೆಪಾಸಿಟ್ ಆಗ್ತಾ ಹೋಗ್ಬಿಡತ್ತೆ, ಪ್ಯಾನ್ಕ್ರಿಯಾಸ್ ಸರಿಯಾಗಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಇದರಿಂದನೂ ನಮಗೆ ಡಯಾಬಿಟಿಸ್ ಬರುತ್ತೆ, ಗೊತ್ತಾಯ್ತಾ. ಈ ರೀತಿ ಹಲವಾರು ಕಾರಣಗಳಿರುತ್ತೆ. ಆಮೇಲೆ ಏಜ್ ಆಗ್ತಾ ಇದ್ದ ಹಾಗೆ ನಮಗೆ ಬಾಡಿನಲ್ಲಿ ಪೃಥ್ವಿ ತತ್ವ ಬರೋ ಒಂದು ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದನೂ ನಮ್ಮ ಆರ್ಗನ್ಗಳಿಗೆ ಸಫಿಷಿಯೆಂಟ್ ತಾಕತ್ತು ಇಲ್ಲದೇ ಕೂಡ ನಮಗೆ ಡಯಾಬಿಟಿಸ್ ಡೆವಲಪ್ ಆಗುತ್ತೆ. ಹಲವಾರು ಕಾರಣಗಳಿರುತ್ತೆ. ಖಂಡಿತ. ಎಸ್, ಕೇಳಿದ್ರೆ ಡಯಾಬಿಟೀಸ್ ಕಾರಣ ಏನು? ನೀವು ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಬಂದರೆ ಖಂಡಿತ ಅದರಿಂದ ಗುಣಮುಖರಾಗಬಹುದು. ಸೊ ಮತ್ತಷ್ಟು ಜನ ಮಾತನಾಡಿದ್ದಾರೆ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಹೋಗಿ ಗುಣಮುಖರಾಗಿ ಬಂದವರು. ಸೊ ಏನು ಹೇಳಿದ್ರು ಅಂತ ಕೇಳ್ಕೊಂಡು ಬರೋಣ ಬನ್ನಿ. ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ಥೈರಾಯ್ಡ್ ಇದ್ದರೆ ಯೂಶಲಿ ಪ್ರೆಗ್ನೆನ್ಸಿ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ರೇಖಿ ಹೀಲಿಂಗ್ ತಗೊಂಡಿರೋದ್ರಿಂದ ನನಗೆ ಥೈರಾಯ್ಡ್ ಇದ್ದೂ ಪ್ರೆಗ್ನೆನ್ಸಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಮತ್ತು ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಟೈಮಲ್ಲೂ ಥೈರಾಯ್ಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ರೇಖಿ ಹೀಲಿಂಗ್ ಕಂಟಿನ್ಯೂಸ್ ರೇಖಿ ಹೀಲಿಂಗ್ ಇದ್ದಿದ್ದರಿಂದ ನನಗೆ ಯಾವುದೂ ಪ್ರಾಬ್ಲಮ್ ಆಗಲಿಲ್ಲ. ಮತ್ತು ನನಗೆ ಡಾಕ್ಟರ್ ಹೇಳಿದರು, ನಿಮಗೆ ಸಿಸೇರಿಯನ್ನೇ ಆಗೋದು, ನಾರ್ಮಲ್ ಡೆಲಿವರಿ ತುಂಬ ಕಷ್ಟ ಇದೆ ಅಂತ. ಬಟ್ ನಾನು ರೇಖಿ ಹೀಲಿಂಗ್ ತೊಗೊಂಡೆ ಈ ಪ್ರಾಬ್ಲಮ್ಗೆ ಅಂತ, ನಾರ್ಮಲ್ ಡೆಲಿವರಿ ಆಗಬೇಕು ಅಂತ. ಸೊ ನನಗೆ ರೇಖಿ ಹೀಲಿಂಗಿಂದ ನಾರ್ಮಲ್ ಡೆಲಿವರಿನೂ ಆಯಿತು, ಥೈರಾಯ್ಡು ಏನೂ ಇಶ್ಯೂಸ್ ಆಗಲಿಲ್ಲ. ನನ್ನ ಹೆಸರು ರಾಜ್ಗುರು ಬಿ ಅಂತ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ್ಯಸ್ ಎ ಕೋ ಡೈರೆಕ್ಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಮಾತಾಡೋದಾದರೆ, ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಯಾಕೆಂದರೆ ನಾನು ಇಲ್ಲಿ ಬಂದಾಗ ತುಂಬ ಸ್ಟ್ರೆಸ್ಡ್ ಆಗಿದೆ. ನನಗೆ ಸ್ಲೀಪ್ ಡಿಸಾರ್ಡರ್ ಥರ ಒಂದು ಪ್ರಾಬ್ಲಮ್ ಆಗಿತ್ತು ಬಿಕಾಸ್ ಆಫ್ ಲೇಟ್ ನೈಟ್ ಶೂಟಿಂಗ್. ಅದರಿಂದ ಸೊ ನಾನು ಡಾಕ್ಟರ್ಸ್ ಹತ್ರ ತೋರಿಸಿದೆ, ಅವ್ರ ಮೆಡಿಸಿನ್ನು ಅದು ಇದೆಲ್ಲ ಕೊಡ್ತಾಯಿದ್ರು. 1-2 ಇಯರ್ಸಿಂದ ನಾನು ಮೆಡಿಸಿನ್ಸ್ ತೊಗೊಳ್ತಾ ಇದ್ದೆ. ಬಟ್ ಒಂದು ಮಟ್ಟಿಗೆ ಓಕೆ, ಬಟ್ ಆದರೆ ನಾನು ಅದರಿಂದ ಹೊರಗೆ ಬರಬೇಕಿತ್ತು. ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ನನಗೆ ಇದ್ರ ಬಗ್ಗೆ ಏನು ರೇಖಿ ಹೀಲಿಂಗ್ ಬಗ್ಗೆ ಗೊತ್ತಾದಾಗ ಸೊ ನಾನು ಇಲ್ಲಿ ಬಂದೆ. ಆ್ಯಕ್ಚುಲಿ ಒಂದೇ ಸಿಟ್ಟಿಂಗಲ್ಲಿ ನಾನು ಡಿಗ್ಗಿಂಗ್ ಅಂತ ಏನು ಮಾಡಿದ್ರು, ಅದರಿಂದ ನಾನು ವಿತಿನ್ 15 ಡೇಸಲ್ಲಿ ನನ್ನ ಎಲ್ಲ ಪ್ರಾಬ್ಲಮಿಂದ ಹೊರಗೆ ಬಂದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಿಜ. ಆಮೇಲೆ ಅವ್ರ ಹತ್ರ ಈಗ ದೀಕ್ಷೆ ತೊಗೊಂಡಿದ್ದೀನಿ. ಇವತ್ತು ಕೂಡ ತುಂಬ ಅದು ಫೀಲ್ ಆಯಿತು, ಒಂದು ಹ್ಯಾಪಿನೆಸ್, ಆಮೇಲೆ ತುಂಬ ಮೈಂಡ್ ಕಾಮ್ ಆಗಿರೋವಂಥದ್ದು ನನಗೆ ಫೀಲ್ ಆಯಿತು. ಸೊ ಇದೇ ಇಲ್ಲಿಗೆ ಬರಬೇಕಾದ್ರೆ ಆ ಥರ ಇರಲಿಲ್ಲ, ತುಂಬ ಸ್ಟ್ರೆಸ್ಡ್ ಆಗಿದ್ದೆ ನಾನು. ಸೊ ಥ್ಯಾಂಕ್ಸ್ ಟು ರೇಖಿ ಆ್ಯಂಡ್ ಥ್ಯಾಂಕ್ಸ್ ಟು ವಿಜಯಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು. ನಾನು ಡಯಾಬಿಟಿಕ್ ಪೇಷಂಟ್ ಆಗಿದ್ದೆ. ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬ ಸ್ಟ್ರೆಸ್ ಇರ್ತಾಯಿತ್ತು, ಏನು ಲವಲವಿಕೆ ಇರ್ತಾ ಇರಲಿಲ್ಲ, ಬಾಡಿ ಪೇನ್ಸು ಒಂಥರ ಏನೋ ಒಂಥರ ಯಾವಾಗ ನಿದ್ದೆ ಹೋಗೋ ಮಗುನ ಥರ ಇರ್ತಾಯಿತ್ತು. ಸೊ ಒಂದು ಸಿಟ್ಟಿಂಗ್ ಆದಮೇಲೆ ನನಗೆ ಈಗ ಬಾಡಿ ಪೇನ್ಸು ಎಲ್ಲ ಒಂಥರ ಎನರ್ಜೆಟಿಕ್ ಆಗಿದ್ದೀನಿ. ಸೊ ಐ ಕ್ಯಾನ್ ಫೀಲ್ ಮೋರ್ ಅಲೈವ್ ಆ್ಯಂಡ್ ಗೋಯಿಂಗ್ ಫರ್ದರ್ ಇದೇ ಥರ ಟ್ರೀಟ್ಮೆಂಟ್ ತೊಗೊಳ್ತಾ ಹೋದರೆ ಬಹುಶಃ ನನಗೆ
ಮೋಸ್ಟ್ಲಿ ಇನ್ನೂ ಎನರ್ಜೆಟಿಕ್ ಆಗಿ ಮೋರ್ ಎನರ್ಜೆಟಿಕ್ ಆಗಿ ಇನ್ನೂ ನನಗೆ ಡಯಾಬಿಟಿಕ್ ಊಟಕ್ಕೆ ವಾಸಿ ಆಗ್ಬೋದು ಅನಿಸ್ತಾ ಇದೆ. ನನಗೆ 3 ವರ್ಷದಿಂದ ಎಡಂಗಾಲೂರಿ ಜಾಸ್ತಿ ಇತ್ತು. ಎಲ್ಲ ಡಾಕ್ಟ್ರಿಗೂ ತೋರಿಸಿದ್ವಿ. ಅವರು ಏನೇನೋ ಪಿಲ್ಸ್ಗಳೆಲ್ಲ ಬರ್ಕೊಟ್ರು, ಆದರೂ ವಾಸಿ ಆಗಲಿಲ್ಲ. ಆದ್ಮೇಲೆ ಇಲ್ಲಿಗೆ ಬಂದ ಮೇಲೆ 3 ತಿಂಗಳಾದ ಮೇಲೆ ಸ್ವಲ್ಪ ಮೊದಲು ನಿದ್ದೆ ಹಸಿವು ಎಲ್ಲ ಬರ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಮೊದಲೇ ನಿದ್ದೆ ಹಶ್ವಾಗ್ತಾ ಇರಲಿಲ್ಲ, ಮೊದಲು ಹಶ್ವಾಗ್ತಿರ್ಲಿಲ್ಲ, ಮೊದಲು ಹಸಿವು ನಿದ್ದೆ ಬರ್ತಾ ಇರಲಿಲ್ಲ. ಇವಾಗ ನಿದ್ದೆ ಹಸಿವು ಚೆನ್ನಾಗಿದೆ, ಬರ್ತಾ ಇದೆ. ಕ್ಯಾಲೋರಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಓಕೆ, ನಿದ್ದೆ ಮೊದಲಿಗಿನ ಚೆನ್ನಾಗಿ ಬರ್ತಾ ಇದೆ ಈಗ. ನಿದ್ದೆ ಹಸಿವು ಚೆನ್ನಾಗಿ ಬರ್ತಾ ಇದೆ. ನೋಡಿದ್ರಲ್ಲ, ನೀವು ಕೂಡ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಭೇಟಿ ಮಾಡಬೇಕು ಅಂದರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ ಕೂಡಲೇ ಕಾಲ್ ಮಾಡಿ ಮೇಡಮ್ ಯಾವಾಗ ಫ್ರೀ ಆಗ್ತಾರೆ ಅನ್ನೋದನ್ನ, ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ಮಾತನಾಡಿದ್ರೆ ಖಂಡಿತ ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ತಾರೆ. ಎಸ್ ಮೇಡಮ್, ನಾವು ಕೇಳಿದ್ವಿ ಈಗಷ್ಟೇ, ವಯಸ್ಸಾಗಿತ್ತು ಆದರೂ ಕೂಡ ಅವ್ರು ಹೇಳ್ತಾ ಇದ್ರು ಬೇರೆ ಕಡೆಗೆಲ್ಲ ಹೋಗಿ ಬಂದೆ, ನನ್ನ ಕೈಕಾಲು ಉರಿ ಆಗಿರ್ಬೋದು, ನರಗಳ ಸಮಸ್ಯೆ ಯಾವುದು ಕೂಡ ಕ್ಲಿಯರ್ ಆಗಿರಲಿಲ್ಲ. ಬಟ್ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಬಂದಮೇಲೆ ನಾನು ಕಂಪ್ಲೀಟ್ ಆಗಿ ಗುಣಮುಖರಾಗಿದ್ದೀನಿ ಅಂತ ತಿಳಿಸ್ತೀರಾ ಅದ್ರ ಬಗ್ಗೆ? ಹೌದು, ಈ ಕೈಕಾಲು ಉರಿ ಏನು ಬರುತ್ತೆ ಇದು ನ್ಯೂರೋಪತಿ ಅಂತ ಹೇಳ್ತಾರೆ ಸೈಂಟಿಫಿಕ್ ಆಗಿ. ಸೊ ಇದು ಡಯಾಬಿಟಿಸ್ ಇದ್ರೇನೆ ಬರ್ಬೇಕಂತೇನಿಲ್ಲ, ಯಾರಿಗ್ ಬೇಕಾದ್ರೂ ಬರುತ್ತೆ ನ್ಯೂರೋಪತಿ. ಬಟ್ ಡಯಾಬಿಟಿಸ್ ಇದ್ದವ್ರಿಗೆ ಅದು ಇನ್ನ ವರ್ಸ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಮೈಯೆಲ್ಲ ಮುಳ್ಳು ಚುಚ್ಚದಂಗೆ ಆಗೋದು, ಸಿವಿಯರ್ ಪೇನ್ ಬರೋದು, ಮತ್ತೆ ಉರಿಗಳು ಬರೋದು, ಅಲ್ಲಲ್ಲಿ ಉರಿಗಳು ಬರುತ್ತೆ. ಹೆಚ್ಚಾಗಿ ಡಯಾಬಿಟಿಕ್ ಪೇಷಂಟ್ಗಳಲ್ಲಿ ಕಾಲು ಉರಿ, ಕೈ ಉರಿ, ಇದು ಹೇಳ್ತಾರಲ್ಲ ಅಂಗೈ ಉರಿ, ಅಂಗಾಲು ಉರಿ, ಇವು ಜಾಸ್ತಿ ಬರ್ತದೆ. ಬಟ್ ನಾನು ನೋಡಿರೋ ಹಾಗೆ ನ್ಯೂರೋಪತಿ ಪ್ರಾಬ್ಲಮ್ಮು ಯಾರಿಗೆ ಬೇಕಾದ್ರೂ ಬರುತ್ತೆ. ಇದು ನಿಮಗೆ ಸ್ಟ್ರೆಸ್ ಜಾಸ್ತಿ ಆದಾಗ ನರಮಂಡಲದ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುತ್ತೆ. ಈಗ ಅಲ್ಲಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಅವ್ರಿಗೆ ಆ್ಯಕ್ಚುಲಿ ಡಯಾಬಿಟಿಸ್ ಇಲ್ಲ, ಆಯಿತಾ, ಡಯಾಬಿಟಿಸ್ ಇಲ್ಲ. ಆದ್ರೂ ಅವ್ರಿಗೆ ಯಾಕೆ ಉರಿ ಆಗ್ತಿತ್ತು ಅಂದರೆ, ನಾನು ನೋಡಿದ ಹಾಗೆ ಅವ್ರಿಗೆ ಕಿಡ್ನಿ ಮತ್ತು ಲಿವರಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇತ್ತು. ಸೊ ಈ ಇನ್ಫ್ಲಮೇಷನ್ ಯಾಕಾಗಿದೆ ಅಂದರೆ, ಅವರು ಮುಂಚೆ ಬಹಳ ಸ್ಟ್ರೆಸ್ನಲ್ಲಿ ಕೆಲಸ ಮಾಡಿದ್ರು. ಹಾಗಾಗಿ ಬ್ಯಾಕ್ ಮಣಿಪುರ ಚಕ್ರ ಇದೆಯಲ್ಲ, ಅದು ಫುಲ್ ಹೈ ಸ್ಟ್ರೆಸ್ಗೆ ಹೋಗ್ಬಿಟ್ಟು ಅಧಿಕವಾದ ಉಷ್ಣನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು ಶರೀರಕ್ಕೆ. ಯಾವಾಗ ನಮಗೆ ಹೆಚ್ಚು ಕೆಲಸದ ಒತ್ತಡ ಬರುತ್ತೆ, ಎಕ್ಸ್ಟ್ರಾ ಎನರ್ಜಿ ಬೇಕಲ್ವಾ, ಆವಾಗ ನಮ್ಮ ಬಾಡಿ ತನ್ನಕ್ಕೆ ತಾನೇ ಅಗ್ನಿ ಅಂಶನ ಜಾಸ್ತಿ ಮಾಡ್ಕೊಳುತ್ತೆ. ಯಾಕಂದರೆ ಅಗ್ನಿಯಿಂದಲೇ ನಮಗೆ ಎನರ್ಜಿ ಬರೋದು. ಸೊ ಈ ಅಗ್ನಿ ಅಂಶ ಅಗತ್ಯಕ್ಕಿಂತ ಹೆಚ್ಚಾದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಅನ್ನೋದು ಆಗುತ್ತೆ, ಆಯಿತಾ. ಈ ಇನ್ಫ್ಲಮೇಷನ್ನು ಓವರ್ ಎ ಪೀರಿಯಡ್ ನಮ್ಮ ಅಂಗಾಂಗಗಳಲ್ಲಿ ಉರಿಯೂತವನ್ನು ಸೃಷ್ಟಿ ಮಾಡುತ್ತೆ. ಅನ್ಬೇರಬಲ್ ಪೇಯ್ನ್, ಅನ್ಬೇರಬಲ್ ಉರಿ, ಈ ಥರದ ತೊಂದರೆಗಳು ಕಾಣಿಸ್ಕೊಳುತ್ತೆ. ಸೊ ಆ ರೀತಿ ಪೇಷಂಟ್ಗಳು ಬಂದಾಗ ನಾವು ಫಸ್ಟು ಏನು ಮಾಡ್ತೀವಿ ಅಂದರೆ, ಅಗ್ನಿ ಅಂಶನ ಕಡಿಮೆ ಮಾಡ್ಕೋತಾ ಹೋಗ್ತೀವಿ. ಅವ್ರ ಆರದಲ್ಲಿ ಹೆಂಗಿರುತ್ತೆ ಅಂದರೆ ರೆಡ್ ಕಲರು, ಆರ ಫುಲ್ ಪ್ರಭಾವಳಿ ಫುಲ್ಲು ರೆಡ್ ಕಲರ್ ಇರುತ್ತೆ ಹೆಚ್ಚಿಗೆ ಉಷ್ಣಾಂಶ ಇದ್ದಾಗ. ಸೊ ಅಗ್ನಿ ತತ್ವವನ್ನು ನಾವು ಕಡಿಮೆ ಮಾಡ್ಕೊತಾ ಹೋಗ್ತೀವಿ, ಮತ್ತು ಅಗ್ನಿ ದೋಷವನ್ನು ಕರೆಕ್ಟ್ ಮಾಡ್ತಾ ಹೋಗ್ತೀವಿ ಪೇಷಂಟ್ ಬಾಡಿನಲ್ಲಿ. ಇದ್ರ ಜೊತೆಗೆ ಆರ್ಗನ್ಸಲ್ಲಿ ಎಲ್ಲಿ ಇನ್ಫ್ಲಮೇಷನ್ ಆಗ್ತಿದೆ ಅದು ಕಂಡು ಹಿಡಿದು ಅದಕ್ಕೆ ರೇಖಿ ಪಾಸ್ ಮಾಡ್ತಾ ಹೋಗ್ತೀವಿ. ಅವಾಗ ಒಂದು ಈ ಉರಿಯೂತ ಏನಾಗ್ತಾ ಇರುತ್ತೆ ಅದು ಡಿಸಪಿಯರ್ ಆಗ್ತಾ ಹೋಗುತ್ತೆ ಡೇ ಬೈ ಡೇ. ಖಂಡಿತ. ಇಷ್ಟೊತ್ತು ಕೂಡ ಕಾರ್ಯಕ್ರಮದಲ್ಲಿದ್ರಿ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಡಯಾಬಿಟಿಸ್ ಬಗ್ಗೆ. ಥ್ಯಾಂಕ್ ಯು ಮೇಡಮ್. ನಮ್ಮಲ್ಲಿ ಔಷಧಿ ಇಲ್ಲದೇ ಡಯಾಬಿಟೀಸ್ನ ಹೀಲ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ತೋರಿಸ್ಕೊಳ್ಳಿ. ಈ ಒಂದು ಅವಕಾಶ ಮಾಡಿಕೊಟ್ಟ ನ್ಯೂಸ್ ಚಾನಲ್ ಅವ್ರಿಗೆ ನನ್ನ ಧನ್ಯವಾದನ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಓಕೆ, ಎಸ್ ಕೇಳಿದ್ರಲ್ಲ, ಸುಪ್ರೀಂ ರೇ ಹೀಲಿಂಗ್ ಸೆಂಟರಲ್ಲಿ ಯಾವುದೇ ಔಷಧಿ ಶಸ್ತ್ರಚಿಕಿತ್ಸೆ ಏನೂ ಕೂಡ ಸಜೆಸ್ಟ್ ಮಾಡಲ್ಲ. ನಿಮಗೆ ರೇಖಿ ಮುಖಾಂತರವಾಗಿ ಎಲ್ಲ ರೀತಿ ಕಾಯಿಲೆಗಳು ಕೂಡ ಗುಣಮುಖರಾಗುತ್ತೆ. ಸೊ ಹಾಗಾಗಿ ನೀವು ಕೂಡ ಹೋಗಬೇಕಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ನ ಈ ಕೂಡಲೇ ನೋಟ್ ಮಾಡ್ಕೊಳ್ಳಿ, ಹೋಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ನಿವಾರಣೆ ಸಿಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.